ನೋಡಿ, ಬಾಗಲಕೋಟೆ ಚುನಾವಣೆಯನ್ನು ಮೇಟಿ ಅವರು ಪಾಪ ನಿರಂತರವಾಗಿ ಜನಸ್ಪಂದನೆ ಮಾಡಿ ಗೆಲ್ತಾನೆ ಇದ್ದರು. ನಾವು ಇದನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ನಮಗಿತ್ತು. ಮತ್ತು ನಿಮಗೆಲ್ಲ ಏನಾಗ್ಬಿಟ್ಟಿತ್ತು, ಬಾಗಲಕೋಟೆ ಬಿ ಜೆ ಪಿನೇ ಬರ್ತದೆ ಅನ್ನುವಂಥ ಒಂದು ನಿರೀಕ್ಷೆ ನೀವೆಲ್ಲ ಮಾಧ್ಯಮದವ್ರು ಇಟ್ಟಿದ್ರಿ. ಆದರೆ ಅದು ಹಂಗಿಲ್ಲ. ಬಾಗಲಕೋಟಿನಲ್ಲಿ ಹಿಂದೆಂದೂ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಚುನಾವಣೆಯನ್ನು ಮಾಡಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ ಈ ಸಂದರ್ಭದೊಳಗೆ. ಜೊತೆಗೆ ದಾವಣಗೆರೆಯಲ್ಲಿ ಹೌದು, ನಮ್ಮಲ್ಲಿ ಸ್ವಲ್ಪ ಪೂರ್ವ ಸಮಾಲೋಚನೆ ಸರಿ ಆಗದೇ ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರೋದು ನಿಜ. ಆದರೆ ಅದನ್ನು ತಿದ್ಕೊಳ್ತಕ್ಕಂಥ ಅವಕಾಶ ನಮಗೂ ಇದೆ, ಪಕ್ಷದ ವರಿಷ್ಠರಿಗೂ ಇದೆ, ಸಾಮಾನ್ಯ ಜನರಿಗೂ ಇದೆ. ಆದರೂ ಕೂಡ ದಾವಣಗೆರೆ ಜನ ನಮ್ಮ ಕೈ ಹಿಡಿದಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ ಲೀಡ್ ಕಡಿಮೆ ಆದರೂ ಕೂಡ ಮುಂದೆ ಅದನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್, 2 ಉಪಚುನಾವಣೆಯನ್ನು ತಾವು ನೇತೃತ್ವ ವಹಿಸಿದರೆ? ಇಲ್ಲ, 2ರಲ್ಲಿಲ್ಲ. ನಾನು ಬಾಗಲಕೋಟಿನಲ್ಲಿದ್ದೆ. ದಾವಣಗೆರೆಗೆ ನನಗೆ ಹಾಕಿರಲಿಲ್ಲ. ಸರ್, ಹಿಂದೆ ಇಲ್ಲಿ ಶಿಗ್ಗಾಂವ್ದು ಇತ್ತು. ಹೇಳಿ, ಶಿಗ್ಗಾಂವ್ 2 ಚುನಾವಣೆಯನ್ನು ನಿಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವರೆಲ್ಲ. ನೋಡ್ರಿ, ಉತ್ತರ ಕೊಟ್ಟರೆ ವೈಯಕ್ತಿಕ ಟಾರ್ಗೆಟ್ ಮಾಡೋರ ಚಟ ನನಗೊಬ್ಬನಿಗೆ ಅಲ್ಲ. ಯಾರು ಈಗ ಒಂದು ಹೇಳ್ತಾರಲ್ಲ, ಹಾವಿಗೆ ಹಾಲು ಕುಡಿಸಿದ್ರೆ ಅದು ವಿಷಾನೇ ಕಚ್ತದಂತ. ನಾವು ಎಷ್ಟೇ ಹಾಲು ಕುಡಿಸಿದ್ರು ಅದು ವಿಷಾನೇ ಕಚ್ತಾ ಇರ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಕೊಟ್ಟೇ ಕೊಡ್ತೀವಿ ಸಮಯ ಸಂದರ್ಭ ಬಂದಾಗ. ಚುನಾವಣೆ ನಡೀತಾ ಇದ್ದಿದ್ದು ಬೇರೆ, ಆದರೆ ಟಾರ್ಗೆಟ್ ಆಗಿದ್ದು ನೀವು, ನಿಮ್ಮ ಮಗಳು. ಅಲ್ಲ, ಅದು ಸಣ್ಣತನ, ಒಬ್ಬ ವ್ಯಕ್ತಿ ಸಣ್ಣತನ. ಅದು ತಾನು ಯಾವ ಚುನಾವಣೆಗೆ ಬಂದಿದ್ದಾನೆ ಆ ಚುನಾವಣೆ ಬಗ್ಗೆ ಮಾತಾಡಬೇಕು, ಆ ಚುನಾವಣೆ ಸಾಧನೆ ಬಗ್ಗೆ ಹೇಳಬೇಕು, ಅಥವಾ ನಮ್ಮ ಪಕ್ಷದ ಏನಾರು ಹಿನ್ನಡೆ ಆಗಿದ್ರೆ ಅದ್ರ ಬಗ್ಗೆ ಹೇಳಬೇಕು. ಆದರೆ ವೈಯಕ್ತಿಕ ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತ ಹೇಳಿ ನಾನು ಹೇಳಬೇಕು. ಕೆಲವೊಂದು ಆರೋಪಗಳ ಸಹಿತ ನಿಮ್ಮ ಮೇಲೆ ಮಾಡಿದ್ರು ಸರ್, ಆ ಚುನಾವಣೆ ಇಟ್ಕೊಂಡು ಎಂ ಬಿ ಪಾಟೀಲ್ಗೆ ನಿಮಗೆ ಮಧ್ಯೆ ಅಂತರ ಬರೋ ರೀತಿ ಆರೋಪಗಳನ್ನು ಮಾಡಿದರು. ಅದಕ್ಕೆ ಎಂ ಬಿ ಪಾಟೀಲ್ರು ಉತ್ತರನೂ ಕೊಟ್ಟಿದ್ದಾರೆ ಅಂದ ಬಳಕೆ ಮತ್ತು ನಾನು ಅದ್ರ ಬಗ್ಗೆ ಉತ್ತರ ಕೊಡೋದು ಏನು ಅವಶ್ಯಕತೆ ಇದೆ? ಈಗ ಆ ಬೈಲ್ ಮುಜೆ ಮಾರಂದಂಗೆ ಅದು. ಪಾಪ ಅವ್ರೇನು ಅವ್ರ ಹೆಸರು ತೊಗೊಂಡಿಲ್ಲ, ನನ್ನ ಹೆಸರು ಹೇಳಿಲ್ಲ, ಈ ಮನುಷ್ಯನೇ ತೊಗೊಂಡ್ರೆ ಅದು ಅವ್ರ ಸಣ್ಣತನ ತೋರಿಸ್ತದೆ ಅಷ್ಟೇ. ಮತ್ತೇನು ಪ್ರತಿ ಸರಿನೂ ಅದೇ ರೀತಿ ಇರಲಿ. ಅದು ಪ್ರತಿ ಸರ್ತಿ ಅಲ್ಲ. ಅದು ನೋಡಿ, ಈಗ ನೀವು ಹೊಲಸಿನಲ್ಲಿ ನೀವು ಕಲ್ಲು ಹೋಗಿದ್ರೆ ಅದು ಹೊಲಸೇ ಬರೋದು. ಮತ್ತು ಅಲ್ಲೇನು ಅಮೃತ ನಿರೀಕ್ಷೆ ಮಾಡ್ತೀರಾ ನೀವು? ನಡೀದು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊ. ಸರ್, ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತೈತೆ ಮಾತಾಡಿದ್ರಿ ಅಂತಂದ್ರೆ ಸರ್, ಅಧಿಕಾರ ತ್ಯಾಗ ಅಂದರೆ ನೋಡಿ, ನಮ್ಮ ಪಕ್ಷದಲ್ಲಿ ಪಾಪ ಕೆಲವು ಜನರಿಗೆ ಆಗಬೇಕನ್ನುವಂಥ ಆಸೆ ಇರ್ತದೆ. ನಾವು ಆಗಿರ್ತಕ್ಕಂಥವ್ರು ನೀವು ಕೇಳಿದಾಗ ನಾವು ಆ ಸಂದರ್ಭ ಬಂದರೆ ಪಕ್ಷ ಏನು ಆದೇಶ ಮಾಡ್ತದೆ ಅದನ್ನು ಪಾಲನೆ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಓಕೆ, ಇಲ್ಲ ಈಗ ಅದನ್ನೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದದು, ನಮಗೇನು ಸಂಬಂಧ. ಬಾಗಲಕೋಟು ದಾವಣಗೆರೆ ಮತದಾರರಿಗೆ ಕೃತಜ್ಞತೆ ಹೇಳ್ತೀವಿ. ಯಾಕೆಂದರೆ ಒಟ್ಟಾರೆ ಈ ಚುನಾವಣೆಯನ್ನು ಬಾಗಲಕೋಟೆ ಜನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಏನು ಮೇಟಿಯವರು ಹಿಂದಿನ ದಿನಮಾನಗಳಲ್ಲಿ ಕೆಲಸ ಮಾಡಿದರು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಅವ್ರ ಕುಟುಂಬಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಮತ್ತು ದಾವಣಗೆರೆಯಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಏನು ಕೆಲಸ ಮಾಡಿದರು ಆ ಕೆಲಸಕ್ಕೆ ಗೌರವ ಕೊಟ್ಟು ಇವತ್ತು ಅವ್ರ ಕುಟುಂಬಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆ. ನೋಡಿ, ಮಾತಾಡೋರಿಗೆ ಈ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ ಅಂತ ಅಲ್ಲೇ ಹೇಳಿದ್ದೀನಿ ನಾನು ಬಾಗಲಕೋಟ್ನಲ್ಲಿ. ಆದರೆ ಮಾತಾಡೋದ್ರಿಂದ ಮತ ಬರೋದಿಲ್ಲ. ಕೇಕೆ ಬರ್ಬೋದು, ಒಂದು 4-6 ಹುಡುಗರು ಚೀರಾಡ್ಬೋದು, ಇದು ಭಾಳ ದೊಡ್ಡ ಆಗೋದಲ್ಲ. ಅದನ್ನು ನಾವು ಮಾಡಿಸ್ಬೋದು ಅದನ್ನು. ಆದರೆ ಯಾರನ್ನೂ ಪ್ರೋವೋಕ್ ಮಾಡಿ ಅವಹೇಳನ ಮಾಡಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಸೂಕ್ತಿಲ್ಲ. ಅದು ನನಗೂ ಅಲ್ಲ, ಅವ್ರಿಗೂ ಅಲ್ಲ. 2 ನಾವು ಸರಳವಾಗಿ ಗೆದ್ದಿದ್ದೀವಿ. ಒಂದು ಪ್ರಯಾಸ ಏನಂದ್ರೆ ಒಳಗಿಂದೊಳಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಮನಸ್ತಾಪ ಆಗಿದೆ ದಾವಣಗೆರೆಯಲ್ಲಿ. ಅದನ್ನು ಬಿಟ್ಟರೆ ಬೇರೆ ಏನಾಗಿಲ್ಲ. ಬಟ್ ಜನರ ಮತ ಏನಿತ್ತು ಓವರಾಲು ಕಾಂಗ್ರೆಸ್ ಪರಾನೇ ಇದೆ. ಅಲ್ಲಿ ಅವರು ಮುಸ್ಲಿಂ ಸಮಾಜದವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿ ತಗೊಳ್ಳೋದಾಗಲಿ ಅಥವಾ ಪೂರ್ವಾಲೋಚನೆ ಮಾಡೋದಾಗಲಿ ಸ್ವಲ್ಪ ವ್ಯತ್ಯಾಸ ಆಗಿರಬೇಕು.
ಬಟ್ ನಾನು ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಾವು ಸಿಗ್ಗಾಂವ್ ಚುನಾವಣೆ ಬಂದಾಗ ನಾವು ಮುಸಲ್ಮಾನರಿಗೆ ಕೊಡಬೇಕು ಅಂಥೇಳಿ ಕೊಟ್ಟು ಆರಿಸಿ ತಂದಿದ್ದೀವಿ. ಕೊಡೋದು ಭಾಳ ದೊಡ್ಡಾಗೋದಲ್ಲ, ಕೊಟ್ಟು ಆರಿಸಿ ತರೋದು ಅಷ್ಟೇ ದೊಡ್ಡಾಗೋದಲ್ಲ. ಆ ಥರ ಯಾರೋ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಿಂದ ಆಗಿದ್ದರೆ ಅದನ್ನು ತಿದ್ಕೊಳ್ತೀವಿ. ಬಟ್ ಅಲ್ಲಿ ಕೂಡ ಕಾಂಗ್ರೆಸ್ ಪರ ಇರತಕ್ಕಂಥ ಮತಗಳೇ ಇವತ್ತು ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ತಗೊಂಡ್ರು ಅಷ್ಟೇ. ನಿಮ್ಮ ಪಕ್ಷದವರು ಯಾರೋ ಫಂಡಿಂಗ್ ಕೂಡ ಮಾಡಿದ್ದಾರೆ, ಅದಕ್ಕೋಸ್ಕರ ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೇನಾರ ಪಕ್ಷ ತನಿಖೆ ಮಾಡಿ ಅಂಥದ್ದು ಏನಾರ ಮೇಲ್ನೋಟಕ್ಕೆ ಕಂಡು ಬಂದಿದ್ರೆ ಅದು ಖಂಡಿತ ಪಕ್ಷದ ವರಿಷ್ಠರು ಕ್ರಮ ಕೈಗೊಳ್ತಾರೆ. ಹಿಂಗಾಗಿನೇ ಅದು ಜಬ್ಬರ್ ಅವರಿಗೆ ರಾಜೀನಾಮೆ ಕೂಡ ಕೊಡಿಸಿದ್ರು. ಆ ಥರ ಏನಿಲ್ಲ, ಅವ್ರು ಬರಲಿಲ್ಲ, ಪ್ರಚಾರ ಮಾಡಲಿಲ್ಲ. ಅದು ಆಗಿರ್ಬೋದು, ನಾನು ಇಲ್ಲಂತ ಎಲ್ಲಿ ಒಪ್ಕೊಂಡಿಲ್ಲಲ್ಲ, ಇಲ್ಲಂತ ಹೇಳ್ತಾ ಇದ್ದೆ. ಆದರೆ ಅದ್ರ ಬಗ್ಗೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೀಗ ಆಲ್ರೆಡಿ ಗೆದ್ದಾಗಿದೆ. ಹಿಂದೇನೋ ತಪ್ಪಾಗಿದ್ರೆ ಅದು ತಿದ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಪಕ್ಷ ಮಾಡ್ತದೆ. ಓಕೆ ಸರ್. ಈಗ ಅಸಲಿ ಗೇಮ್ ಈಗ ಸ್ಟಾರ್ಟ್ ಅಂತಾರೆ. ಏನಂತಂದರೆ CM ಸ್ಥಾನದ ಬದಲಾವಣೆ ವಿಚಾರ ಇನ್ಮೇಲೆ ಅವೆಲ್ಲ 3 ವರ್ಷ ನೀವು ಪ್ರಚಾರ ಮಾಡಿದರೆ 3 ವರ್ಷದಿಂದ ನಿರಂತರ ಹೇಳ್ತಾನೆ ಬಂದರು. ಬಟ್ ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದಕ್ಕೆಲ್ಲರೂ ತಿಳಿವಾಗ್ತೀವಿ. ಇಲ್ಲ, ಪಕ್ಷನೇ ಈ ರೀತಿ ಸುಮ್ಮನೆ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆ ಅಂತ ಒಂದಾದ್ರೂ ಡಿಸಿಷನ್ ಯಾವುದಾದ್ರೂ ಹೇಳ್ಬಿಟ್ರೆ, ಒಂದು CM ಅವರಿಲ್ಲ ಇವರೇ ಮುಂದುವರಿತಾರೆ ಅಂದರೆ ಅದಾದರೂ ನೆಮ್ಮದಿ ಇರುತ್ತೆ. ಯಾಕೆ ಶಾಸಕರು ಅದರಿಂದ ನಮ್ಗೆ ಯಾವುದೇ ಆಡಳಿತಾತ್ಮಕ ತೊಂದರೆ ಏನಾಗಿಲ್ಲ. ಪಕ್ಷ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದೆ, ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಮಂತ್ರಿಗಳಿಗೆ ಯಾವಾಗ ಸ್ಥಾನ ಹೋಗುತ್ತೆ ಅಂತೇಳಿ ಡುಗುಡುಗು ಹಚ್ಚಿದೆ. ಯಾರಿಗೆ ಸಚಿವ ಸ್ಥಾನ ಇಲ್ಲ, ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ತಪ್ಪೇನಿದೆ? ಒಂದೊಂದು ಸರ್ತಿ BJP ಅವರಿಗೆ ಕೇಂದ್ರ ಸರ್ಕಾರನೇ ಒಂದೇ 5 ವರ್ಷದಲ್ಲಿ 3 ಬಾರಿ ರೀಸಫಲ್ ಮಾಡ್ತಾರಲ್ಲ, ಅವಾಗ ಏನಂತೀರಿ ನೀವು? ಅಲ್ಲ, ಅದೇ ಮಾಡ್ತಿಲ್ಲ ಅಂತಲೇ ಸರ್ ಶಾಸಕರು. ಯಾರು ಮಾಡಿ ಏನಾದರೂ ಮಾಡಲಿ, ಒಂದು ಕ್ಲಿಯರ್ ನೋಡಿ. ಅದಕ್ಕೆ ಯಾವುದೇ ಸಮಯ ಸಂದರ್ಭನೇ ಉತ್ತರ ಕೊಡ್ತವೆ. ಅದು ನಾನು ನೀವು ಅಥವಾ ಕಾರ್ಯಕರ್ತರು ತಗೊಳ್ತಕ್ಕಂಥ ನಿರ್ಣಯ ಅಲ್ಲ, ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ನಿರ್ಣಯ. ಅದು ನೀವು ಅವ್ರಿಗೆ ಕೇಳಿದರೆ ಭಾಳ ಸೂಕ್ತ. ಇತರ ವಿಚಾರಗಳಲ್ಲಿ ಹೈಕಮಾಂಡ್ ತುರ್ತಾಗಿ ನಿರ್ಧಾರ ತಗೊಳ್ತದೆ. ಈ ವಿಚಾರದಲ್ಲಿ ಯಾಕೆ ತಟಸ್ಥ ಆಗಿರ್ತದೆ? ತಟಸ್ಥ ಏನೂ ಆಗೇ ಇಲ್ಲಲ್ಲ, ಏನು ತಗೊಳ್ತಾನೆ ಇಲ್ಲ ಡಿಸಿಷನ್ ಅಂತ ಇದ್ದಾರೆ ನಿಮ್ಮ ಶಾಸಕರೇ. ಇಲ್ಲಿ ನೋಡ್ರಿಪ್ಪ, ಅದು ಯಾರು ಅಂದಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ನಾವು ತಗೊಂಡ್ರೂ ಸರಿ ಅಂತ ಹೇಳಿದ್ವಿ, ತಗೊಳ್ಳದೇ ಇದ್ರೂ ಸರಿ ಅಂತ ಹೇಳಿದ್ವಿ. ಪಕ್ಷದ ಏನು ನಿರ್ಣಯ ಆಗುತ್ತೆ ಅದಕ್ಕೆಲ್ಲರೂ ತೆಲಿವಾಗಿ ಕೆಲಸ ಮಾಡ್ತೀವಿ. ಅವ್ರು ಭಾಳ ಜನರು ಸಚಿವ ಸ್ಥಾನ ಕೂಡ ಈಗ ತೆಗಿತಾರೆ, ಬೇರೆದವ್ರನ್ನೆಲ್ಲ ತೆಗಿಬೇಕು ಹಾಕ್ಬೇಕು ಅನ್ನೋದು ಇದು ನಿರಂತರ ಪ್ರಕ್ರಿಯೆ. ಅದನ್ನೇನು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಲವು ಮಂತ್ರಿಗಳು ಪಾಪ ಓದ್ ತಗೊಂಡು ಖಾತೆನೇ ನಿರ್ವಹಿಸಿಲ್ಲ, ಹಂಗೆ ಹೋಗಿದ್ದಾರೆ. ಅದು ಉದಾಹರಣೆ ಇದಾವೆ. ಈಗ ಅಟ್ಲೀಸ್ಟ್ 3 ವರ್ಷ ಸ್ಟೆಬಿಲಿಟಿನ ಕೆಲಸ ಮಾಡಿದ್ದೀವಲ್ಲ. ಸರ್, ಪಶ್ಚಿಮ ಬಂಗಾಳಲ್ಲಿ 100 ಸೀಟು ಭಾಳ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿರೀಕ್ಷೆ ಮೀರಿ BJP ಸ್ಥಾನಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಪಡ್ಕೊಳ್ತು. ಮಮತಾ ಅವರ ಆರೋಪ ನಿಜಾನ ಸುಳ್ಳ? ಈಗ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜಾತ್ಯತೀತವಾಗಿ ದೇಶ ನಡಿಬೇಕಂತಕ್ಕಂಥ ಆಸೆ ನಮ್ಮದು ಅದೇ, ನಿಮ್ಮದು ಇದೆ. ಅಲ್ಲಿ ಇವತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲೇ ಬಾರಿಗೆ ನೋಡಿದ್ದು ಇಷ್ಟೊಂದು CRPF, ಇಷ್ಟೊಂದು ಸೆಂಟ್ರಲ್ ಫೋರ್ಸಸ್ಸು ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ಉಳಿತದೆ ನೀವು ಹೇಳಿ? ಅಲ್ಲ, ಭದ್ರತೆ ಕೊಟ್ಟಾರೆ ಸರ್ ಅವರು. ಭದ್ರತೆ ನೋಡಿ, ಅಲ್ಲಿ ನೀವು ಉತ್ತರ ಅಲ್ಲಿ ಜನರಿಗೆ ಕೇಳಿದರೆ ಹೇಳ್ತಾರೆ. ನಾವು ಮೇಲ್ನೋಟಕ್ಕೆ ಏನು TV ಬಿತ್ತರಿಸ್ತಾ ಇದೆ, ಬೇರೆ ಪಕ್ಷದವ್ರು ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ನನಗೆ ಮೇಲ್ನೋಟಕ್ಕೆ ಏನು ನಿಮ್ಮ TV ಮಾಧ್ಯಮದಲ್ಲಿ ಬಂದಿದೆ ಅದನ್ನು ನೋಡೇ ಹೇಳಿದ್ದೀನಿ. ಅದೇ ಥರದ ಭದ್ರತೆ ಬೇರೆ ರಾಜ್ಯದಲ್ಲಿಯೂ ಇರಬೇಕಾಗಿತ್ತಲ್ಲ. ಇವತ್ತು ಅಲ್ಲಿ ನನಗನ್ನಿಸ್ತದೆ ಚುನಾವಣೆ ಆಯೋಗದ ಒಲವು BJP ಪರ ಇತ್ತು ಅನ್ನೋ ಹಂಗೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಆ ಥರ ಇರಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಿಂದೆ TN ಶೇಷನ್ ಅವರು ಇದ್ದರು, ಅವರು ಮಾಡಿದರು. ಏನು ಬರೀ ಬಂಗಾಲಕ್ಕೆ ಒಂದೇ ಮಾಡಿದ್ರ? ಇದೇ ಕರ್ನಾಟಕದಲ್ಲಿ ಕೂಡ ಮಾಡಿದ್ರಲ್ಲ 94ರಲ್ಲಿ, ದೇಶದ ತುಂಬ ಮಾಡಿದರು. ಮತ್ತು ಆ ಥರದ್ದು ಇಂಪಾರ್ಷಲ್ ವ್ಯವಸ್ಥೆ ಎಲ್ಲರಿಗೂ ಇತ್ತಪ್ಪ ಅಂದರೆ ಈ ಆರೋಪ ಪ್ರತ್ಯಾರೋಪ ಬರ್ತಿರಲಿಲ್ಲ. ಇದು ಆಗಿರ್ತಕ್ಕಂಥ ನೋವು ಏನಿದೆ TMCಗೆ ಆಗಿದ್ದರೆ ಅವ್ರಿಗೆ ಬೇರಂಗೆ ಪಡಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೇನಿಲ್ಲ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್. ಬಾಗಲಕೋಟದವ್ರದ್ದೊಂದು ಹೇಳಬೇಕು. ಬಾಗಲಕೋಟೆ